ಹಾಯ್, ಇವತ್ತು ಆಷಾಢ ಶುಕ್ರವಾರ, ಮೂರನೇ ಆಷಾಢ ಶುಕ್ರವಾರ. ನಾನು ಮೂರನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾನು 3 ಹೆಣ್ಣು ದೇವತೆಗಳನ್ನ ಹೋಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಂಗಾಗಿ ಇವತ್ತು ಬೆಳಗ್ಗೆನೇ ಎದ್ದು ಬೇಗ ರೆಡಿ ಆದೋ, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟು ಸುನಿ ಆಫೀಸ್ಗೆ ಹೋಗ್ತಿದ್ರು. ನನ್ನ ಹಂಗೆ ಡ್ರಾಪ್ ಮಾಡಿಬಿಡಿ ಬಂದಂಥ ಮಕ್ಕಳಮ್ಮ ದೇವಸ್ಥಾನದ ಹತ್ರ ಅಂತ ಹೇಳಿ ನಾನು ಹೊರಟೆ ಅವ್ರ ಜೊತೆನೇ. ಅವ್ರಿಗೆ ಟೈಮ್ ಇರಲಿಲ್ಲ, ಸೊ ಲೇಟಾಗಿಬಿಟ್ಟಿತ್ತಲ್ವ, ಸೊ ಹಾಗೆ ಹೊರಟರು. ನೋಡೋಣ, ಆದರೆ ನಾನು ಬಂದು ಪಿಕ್ ಮಾಡ್ತೀನಿ, ಇಲ್ಲಾಂದರೆ ನೀನು ಹೋಗ್ಬಿಡು ಹಿಂಗೆ ಮನೆಗೆ ಅಂತ ಹೇಳಿದರು. ಸೊ ಇವಾಗ ನಾನು ಬಂದೆ. ನಾನು ದೇವಸ್ಥಾನದೊಳಗಡೆ ಹೋಗ್ತಾಯಿದ್ದೀನಿ. ಇಲ್ಲಿ ಬಂದರೆ ಏನೋ ಒಂಥರ ವೈಬು ನೋಡಿ. ಎಷ್ಟೊಂದು ಜನ ಇದ್ದಾರೆ ಅಂದರೆ ಫುಲ್ಲು ಜನ. ಮಾಮೂಲಿ ಡೇಸಲ್ಲೆಲ್ಲ ಇಷ್ಟು ಜನ ಇರೋಲ್ಲ, ಮಾಮೂಲಿ ಸ್ವಲ್ಪ ಜನ ಇರ್ತಾರೆ, ಹೋಗ್ಬೋದು, ಒಂದು 10-15 ಜನ ಇರ್ತಾರೆ ಒಳಗಡೆ ಅಷ್ಟೇ. सह कुटुंबानां वसंतनाम्ने सागरनामदेश नाम्ने यमुना नाम्ने सह कुटुंबस्य सदान्तवस्य ಬನ್ನಿ ಮಂಗಳಾರತಿ ಮುಂದೆ ಬನ್ನಿ. ನಾನು ಇಲ್ಲಿ ಕುಂಕುಮಾರ್ಚನೆಗೆ ಅಂತ ಕೊಟ್ಟಿದ್ದೆ. ಅದರ್ವೈಸ್ ಬೇರೆ ದಿನಗಳಲ್ಲಾದರೆ ತುಂಬ ಫ್ರೀಯಾಗಿರುತ್ತಲ್ವ, ತುಂಬ ನಿಧಾನವಾಗಿ ಅರ್ಚನೆ ಎಲ್ಲ ಮಾಡಿಕೊಡ್ತಾರೆ. ಇವಾಗ ಸ್ವಲ್ಪ ಕ್ರೌಡ್ ಜಾಸ್ತಿ ಇತ್ತಲ್ವ, ಸೊ ಹಂಗಾಗಿ ಸ್ವಲ್ಪ ಬೇಗ ಎಲ್ಲ ಮಾಡಿಕೊಟ್ರು. ಆಮೇಲೆ ಗಜಿಬಿಜಿ ಮುಂದೆ ಹೋಗಿ ಅಂತ ಹೇಳ್ತಿರ್ತಾರೆ. ಸೊ ಹಂಗಾಗಿ ಬಟ್ ಅಲ್ಲಿ ನಿಂತ್ಕೊಂಡು ಮಾತ್ರ ನಾನು ಹೋಗಿದ್ದ ಟೈಮಲ್ಲಿ ಅಷ್ಟು ರಶ್ ಇರಲಿಲ್ಲ. ತುಂಬ ಚೆನ್ನಾಗಿ ದೇವ್ರನ್ನ ನೋಡಿದೆ. ಕೆಲವೊಂದೊಂದು ದೇವಸ್ಥಾನದಲ್ಲಿ ಇದನ್ನೇ ಮಾಡೋಕ್ಕಾಗಲ್ಲ, ಕಾಲನ್ನ ಇಡೋಕ್ಕಾಗಲ್ಲ ಅನ್ನೋದೇನಿಲ್ಲ. ಬೆಟರು ಇಷ್ಟಿದ್ರು ಓಕೆ, ಹೋಗಿದ್ದಕ್ಕೂ ಒಂಥರ ಸಾರ್ಥಕ ಆಗುತ್ತೆ. ಇಲ್ಲಿ ಹೊರಗಡೆ ಬಂದಾಗ ತೀರ್ಥ ಕೊಡ್ತಿದ್ರು, ಮತ್ತು ಕುಂಕುಮಾರ್ಚನೆ ಮಾಡಿಸಿರೋರಿಗೆ ಕುಂಕುಮ ಕೊಡ್ತಿದ್ರು. ಸೊ ಅದನ್ನ ಇಸ್ಕೊಂಡು ಮತ್ತು ಅಲ್ಲಿ ಆರತಿ ಇಟ್ಟಿದ್ರು, ಎಲ್ಲರೂ ಬೆಳಗ್ತಿದ್ರು. ಸೊ ಹಾಗಾಗಿ ನಾನು ಒಂದು ರೌಂಡ್ ಬೆಳಗ್ದೆ. ಅದಾದಮೇಲೆ ಅಲ್ಲಿ ದೇವಸ್ಥಾನ ಒಂದು ರೌಂಡ್ ಬಂದು ಆ್ಯಸ್ ಯೂಶ್ವಲಿ ಪ್ರಸಾದಕ್ಕೆ ನಿಂತ್ಕೊಂಡು, ನಾನು ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ. ಸೊ 3 ದೇವರು ಒಟ್ಟಿಗೆ ನೋಡಿ ಆಮೇಲೆ ತಿನ್ನೋಣ ಅಂದ್ಕೊಂಡೆ. ಬಟ್ ಅಲ್ಲಿ ಪ್ರಸಾದ ಕೊಡ್ತಿದ್ರಲ್ವ, ನಾನು ಇನ್ನೂ ಹೋಗೋದು ಎಷ್ಟೊತ್ತಾಗುತ್ತೋ ಅಂತ ಹೇಳಿ ಪೊಂಗಲ್ ಕೊಟ್ಟಿದ್ರು, ಪೊಂಗಲ್ ತಿಂದೆ. ಅದಾದಮೇಲೆ ಎಲ್ಲರೂ ಲೇಡೀಸ್ ಎಲ್ಲ ಈ ಕಡೆಗೆ ನೋಡ್ತಿದ್ರು. ಏನು ಅಂತ ಅಂದರೆ ಅಲ್ಲೆಲ್ರಿಗೂ ಹೇಳ್ತಿದ್ರು, ಲೇಡೀಸ್ ಕೂತಿರ್ತಾರಲ್ವ ಪ್ರಸಾದ ತಿನ್ನಬೇಕಾದ್ರೆ, ಅಲ್ಲಿ ದೇವ್ರದ್ದು ಸೀರೆಗಳೆಲ್ಲ ಇದೆಯಲ್ಲ, ಎಲ್ಲ ಸೇಲ್ಗಿದೆ, ನೋಡಿ ಅಂತ. ನಾನು ನೋಡೋಣ ಅಂತ ಬಂದೆ. ನನಗೆ ಗೊತ್ತಿರಲಿಲ್ಲ ದೇವ್ರ ಸೀರೆಗಳು ತೊಗೊಂಡು ಉಟ್ಕೋತಾರೆ ಮಾಡ್ತಾರೆ ಅಂತ. ಬಟ್ ಇರಲಿ, ನನಗೆ ಯಾಕೋ ಒಂಥರ ಯಾಕೆ ತೊಗೊಂಬಿಟ್ಟ ಮೇಲೆ ಅಂತ ಹೇಳಿ ನಾನು ಒಂದಿಬ್ರಿಗೆ ಕಾಲ್ ಮಾಡಿದೆ, ನಮ್ಮ ಅತ್ತೆಗೆ, ನಮ್ಮ ಅಕ್ಕಂಗೆ ಮತ್ತು ವಿದ್ಯಾ ಅವ್ರಿಗೆ ಎಲ್ಲರಿಗೂ. ಅವ್ರು ಹೇಳಿದ್ರು ತೊಗೊಳ್ಬೋದು ಅಂತ. ಬಟ್ ಫೈನಲಿ ನಾನು ಹುಡುಕ್ದೆ, ಯಾವುದೂ ಇಷ್ಟ ಆಗಲಿಲ್ಲ. ಆಮೇಲೆ ಸುನಿ ಬಂದಮೇಲೆ ನನಗೆ ಯಾಕೋ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಒಂದಕ್ಕೆ ಹೋಗೋಣ ಸುನಿ ಹಂಗೆ ಅಂತ ಹೇಳಿದೆ. ಅವ್ರು ಯಾಕೋ ಒಪ್ಕೊಳ್ಳೋಂಗೆ ಕಾಣಿಸ್ಲಿಲ್ಲ. ನೋಡೋಣ ಅಂತ ಒಂದು ಅಪ್ಲಿಕೇಶನ್ ಹಾಕ್ತೆ ಅವ್ರಿಗೆ. ಸರಿ ಹೋಗೋಣ, ಬೇಗ ಬಂದುಬಿಡು ಅಂತ ಹೇಳಿದ್ರು. ಅವರು ನಾನು ಡ್ಯೂಟಿ ಇದೆ ಮನೆಯಲ್ಲಿ, ಹೋಗಿ ಬೇಗ ಮಾಡ್ಕೋಬೇಕು ಅಂತ ಹೇಳ್ತಿದ್ರು. ಆದರೂ ನಾನು ಒಂದು 10 ನಿಮಿಷ ಅಷ್ಟೇ ಬನ್ನಿ ಹೋಗೋಣ ಅಂತ ಹೇಳಿ ಕರೆದೆ. ಅವರು ಬೇಗ ಬಂದುಬಿಡು, ನೀನು ಹೊರಗಡೆ ನಿಂತಿರ್ತೀನಿ ಅಂದರು. ಕನ್ಸ್ಟ್ರಕ್ಷನ್ ನಡೀತಾ ಇದೆ ದೇವಸ್ಥಾನದ್ದು, ಬಟ್ ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಇಷ್ಟೇ ದೇವಸ್ಥಾನ ಇದ್ದಿದ್ದು, ಇದನ್ನೆಲ್ಲ ಎಕ್ಸ್ಟೆಂಡ್ ಮಾಡಿಕೊಂಡು ಹೊರಗಡೆ ಇನ್ನೂ ಚೆನ್ನಾಗಿ ಕಟ್ತಿದ್ದಾರೆ. ಒಳಗಡೆ ಹೋದರೂ ಅಷ್ಟೇ ತುಂಬ ಏನು ರಶ್ ಇರಲಿಲ್ಲ. ಹಂಗಾಗಿ ನನಗೂ ಖುಷಿ ಆಯಿತು. ಆಮೇಲೆ ಇನ್ನೊಂದು, ನಾನು ಈ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಬಂದಿದ್ದೇ ಇದೆ ಫಸ್ಟು. ಯಾಕಂದರೆ ಪ್ರತಿ ಸಲ ಬಂದಾಗಲೂ ವಾಕ್ ಬರ್ತಿದ್ವಲ್ಲ, ಅವಾಗ ಬಂದಾಗ ನೋಡಿದಾಗ ದೇವಸ್ಥಾನ ಟೈಮಿಂಗ್ಸು ಚೇಂಜ್ ಇರ್ತಿತ್ತು. ಆಮೇಲೆ ನಮಗೂ ವಾಕ್ ಬಂದಾಗೆಲ್ಲ ದೇವಸ್ಥಾನಕ್ಕೆ ಹೋಗಿ ಬೇಜಾರು ಇರ್ತಿತ್ತು. ಹಂಗಾಗಿ ನಾವು ಹೋಗ್ತಿರ್ಲಿಲ್ಲ. ಬಟ್ ಆಷಾಢ ಶುಕ್ರವಾರದಲ್ಲಿ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಎಷ್ಟು ಚೆನ್ನಾಗಿತ್ತು ಅಂದರೆ ಸೂಪರಾಗಿತ್ತು. ಲೈವಾಗಿ ನೋಡೋದಕ್ಕೆ. ಇಲ್ಲೊಬ್ಬರು ಹಾಡು ಹೇಳ್ತಾಯಿದ್ರು, ತುಂಬ ಚೆನ್ನಾಗಿ ಹೇಳ್ತಿದ್ರು.
ಫೈನಲಿ ಬೇಗ ಅಂತ ಹೇಳಿ ನಿಧಾನವಾಗಿ ದೇವಸ್ಥಾನಕ್ಕೆ ಹೋಗಿ ಹೊರಗಡೆಗೆ ಬಂದೆ. ಹೆಂಗೋ ತಪ್ಪಿಸ್ಕೊಂಡು ಬಂದೆ. ಅಲ್ಲಿಂದ ಬಂದಮೇಲೆ ನಾನು ಬಂದಷ್ಟೆಲ್ಲ 11:30 ಆಗಿತ್ತು. ನಮ್ಮ ಭೋಗಾದಿ ದೇವಸ್ಥಾನ ನೋಡಿದ್ರೆ ನಾನು 3 ಹೆಣ್ಣು ದೇವತೆಗಳನ್ನ ನೋಡಿ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಇಲ್ಲಿಗೂ ಬೇಗ ಬಂದುಬಿಡೋಣ ಅಂತ ಬಂದೆ. ಇವತ್ತೊಂದು ಸ್ವಲ್ಪ ತಿಂಡಿ ಎಲ್ಲ ಸ್ಕಿಪ್ ಆಯಿತು. ಇರಲಿ ಬಿಡಿ, ದೇವಸ್ಥಾನಕ್ಕೆ ಹೋಗಿದ್ದು ಖುಷಿನೇ ಸಿಕ್ಬಿಡ್ತು ನನಗೆ. 3 ವಾರ 3 ದೇವತೆಗಳು ಅಂದ್ಕೊಂಡಿದ್ನಲ್ಲ, ಫುಲ್ಲು ಖುಷಿಯಾಗೋಯ್ತು. ಇನ್ನು ಫೈನಲಿ ನಮ್ಮ ಭೋಗಾದಿ ದೇವತೆನ ನೋಡಿಬಿಟ್ರೆ ನಂದು ಶಪಥ ಕ್ಲಾಸ್ ಆಗುತ್ತೆ ಇವತ್ತಿಗೆ. ಫೋಟೋ ತೆಗಿಯಂಗಿಲ್ಲಮ್ಮ. ಯಾರು ಮಂಗಳಾರತಿ ತಗೊಳ್ಳಿ, ಮಂಗಳಾರತಿ ಯಾರು ತಗೊಳ್ಳಿ, ಮಂಗಳಾರತಿ ಯಾರು ತಗೊಳ್ಳಿ. ಎಲ್ಲೂ ಅಷ್ಟೇ ಜನಗಳು ಕಡಿಮೆ ಇದ್ದರು. 12 ಗಂಟೆ ಆಗಿತ್ತಲ್ವ, ಸೊ ಹಾಗಾಗಿ ಜನ ಸ್ವಲ್ಪ ಕಡಿಮೆ ಇದ್ದರು. ನಾನು ಹೋಗಿ ಬೇಗ ನಾನು ದರ್ಶನ ಮುಗಿಸ್ಕೊಂಡು ಬಂದೆ. ಇಲ್ಲ ನೋಡಿ, ಯಾರೂ ಇಲ್ಲ. ಅಲ್ಲೋಗಿ ಕೂತ್ಕೊಳ್ಳೋಕೆ ಹೋದಾಗ ಮಾತ್ರ ಸ್ವಲ್ಪ ಮಂದಿ 2-3 ಜನ ಇದ್ದರು. ಅಲ್ಲಿ ಕೂರಬೇಡಿ ಅಂತ ಹೇಳ್ತಾರೆ, ಬಟ್ ಗರ್ಭಗುಡಿಲಿ ನಾವು ದರ್ಶನ ಮಾಡಿದ್ಮೇಲೆ ಕೂತಾನೆ ಇದ್ದರೆ ಬೇಜಾರು. ಸೊ ಹಂಗಾಗಿ ಅಲ್ಲಿ ಕೂತು ಒಂದು 2 ನಿಮಿಷನಾದ್ರು ಕೂರಬೇಕು. 2 ನಿಮಿಷ ಅಲ್ಲ, 70 ಸೆಕೆಂಡ್ ಕೂತಿದ್ರು ಸಾಕು. ಅದಾದಮೇಲೆ ಹೊರಗಡೆ ಬಂದು ತೀರ್ಥ ಪ್ರಸಾದಗೆಲ್ಲ ಅಂತ ತೊಗೊಂಡು ಮನೆಗೆ ಹೊರಟಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಆಷಾಢದ ಶುಕ್ರವಾರ 3ನೇ ಶುಕ್ರವಾರನ ಮುಗಿಸ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ಮಾಡಿ. ಇದು ಮಾಡೋದ್ರಿಂದ ನನಗೂ ಕೂಡ ಬೇರೆ ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಖುಷಿಯಾಗುತ್ತೆ. ಥ್ಯಾಂಕ್ ಯು, ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.